ಕಡಲೆ ಹಿಟ್ಟು ಚನೇಕ ಆಟ ಸುಮಾರು ಮನೆಗಳಲ್ಲಿ ಮಕ್ಕಳಿಗೆ ಗ್ಲೋ ಬರಲಿ, ಸಖತ್ತಾಗಿ ಕನ್ನಡ ಆ್ಯಕ್ಟರ್ ಯಶ್ ಥರ ಆಗಬೇಕು, ಕರೀನಾ ಕಪೂರ್ ಥರ ಗ್ಲೋ ಬರಬೇಕು ಅಂತ ಚನೇಕ ಆಟ ಕಡಲೆ ಹಿಟ್ಟು ಹಾಕಿ ಉಜ್ತಾರೆ ಮಕ್ಕಳಿಗೆ. ಉಜ್ತಾರೆ ಪಾಪ ಪಾಪ ಇನ್ನೋಸೆಂಟ್ ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸು ಗೊತ್ತಿರಲ್ಲ, ಫೇಸಿಗೆ ಮೈಗೆ ಹಾಕಿ ಉಜ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಗೊತ್ತಾ? ಕಮ್ ಕ್ಲೋಸರ್. ರ್ಯಾಷಸ್ ರಿಯಾಕ್ಷನ್ ಆಗಿದೆ. ನ್ಯೂ ಬಾರ್ನ್ ಬೇಬೀಸ್ಗೆ ಆಲ್ರೆಡಿ ರ್ಯಾಷಸ್ ಇರುತ್ತೆ. ಇಟ್ಸ್ ಕಾಲ್ಡ್ ಎಸ್ ಎರಿಥಿಮಾ ಟಾಕ್ಸಿಕಮ್ ನಿಯೋನೆಟಾರಮ್, ಅಂದರೆ ನ್ಯೂ ಬಾರ್ನ್ ಬೇಬಿ ರ್ಯಾಷಸ್. ಎವ್ರಿ ನ್ಯೂ ಬಾರ್ನ್ ಬೇಬಿಗೆ ರ್ಯಾಷಸ್ ಇರುತ್ತೆ. ಅದು ಸ್ವಲ್ಪ ಫೇಸಲ್ಲಿ ಚೆಸ್ಟ್ ಮೇಲೆ ಇರುತ್ತೆ. ಕೆಲವು ಮಕ್ಕಳಿಗೆ ಜಾಸ್ತಿ ಇರುತ್ತೆ, ಕೆಲವು ಮಕ್ಕಳಿಗೆ ಕಡಿಮೆ ಇರುತ್ತೆ. ಬಟ್ ಅವ್ರ ಸ್ಕಿನ್ ಇಸ್ ವೆರಿ ವೆರಿ ಸೆನ್ಸಿಟಿವ್. ಅದಕ್ಕೆ ಯೂಶಲಿ ಏನು ಅನ್ನೆಸರಿ ಲೋಷನ್ಸ್ ಅವಶ್ಯಕತೆ ಇರಲ್ಲ. ಬಟ್ ವೆನ್ ಯು ಯೂಸ್ ಅನ್ನೆಸೆಸರಿ ಥಿಂಗ್ಸ್ ಲೈಕ್ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಏನೇನೋ ಹಿಟ್ಟು, ಅಕ್ಕಿ ಹಿಟ್ಟು, ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಚ್ತಾ ಇದ್ರೆ ನಮ್ಮ ಹುಡುಗರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನ್ಯಾಚುರಲ್ ಬ್ಯೂಟಿ, ಹೀ ಈಸ್ ಗೋನ್ ಬಿ ಹ್ಯಾಂಡ್ಸಮ್ ಹಂಕ್. ಆಲ್ರೆಡಿ ಇವರು ಪಕ್ಕದ ಮನೆಯಲ್ಲಿ 3 ಜನ ಹುಡುಗಿಯರು ವೇಟ್ ಮಾಡ್ತಿದ್ದಾರೆ ಅಂತೀವಿ ದೊಡ್ಡವನಾಗಕ್ಕೆ. ಸೊ ಹೀ ಈಸ್ ಆಲ್ರೆಡಿ ಗರ್ಲ್ ಫ್ರೆಂಡ್ಸ್ ರೆಡಿ ಇದ್ದಾರೆ. ಸೊ ದಯವಿಟ್ಟು ಡೋಂಟ್ ಅಪ್ಲೈ ದಿಸ್ ಕಡಲೆ ಹಿಟ್ಟು ಚನೇಕ ಆಟ ಎಲ್ಲ ಮಕ್ಕಳು ಫೇಸಿಗೆ ಬಾಡಿಗೆ ಹಾಕಿಬಿಟ್ಟು ಇರಿಟೇಟ್ ಮಾಡಬೇಡಿ. ಅವ್ರು ಇರಿಟೇಟ್ ಆದರೆ ನಾವು ಇರಿಟೇಟ್ ಆಗ್ತೀವಿ, ನಾವು ಇರಿಟೇಟ್ ಆದರೆ ನಿಮಗೆ ಇರಿಟೇಟ್ ಮಾಡ್ತೀವಿ. ನಾನು ಬಂದು ಮನೆಗೆ ಡ್ಯಾಡಿ ಮಮ್ಮಿಗೆ ಕಡಲೆ ಹಿಟ್ಟು ಹಚ್ಚಿ ಮಸಾಜ್ ಮಾಡಿಬಿಡ್ತೀನಿ. ಡೋಂಟ್ ಡೂ ದ್ಯಾಟ್. ಲೀವ್ ದೆಮ್ ಅಲೋನ್, ಲೆಟ್ ದೆಮ್ ಗ್ರೋ ವೆಲ್. ಏನು ಸರ್, ನೀನಾರು ಬೇಕಾ? ಬಾಲಿವುಡ್ಗೆ ಹೋಗ್ಬೇಕಂತ, ಅವನು ಬಾಲಿವುಡ್ ಹೀರೋ ಆಗ್ತಾನಂತೆ, ಏನು ಹಚ್ಚಬಾರ್ದಂತೆ. ಸೊ ರಿಮೆಂಬರ್ ದಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.